ರಾಜ್ಯ ಹೆದ್ದಾರಿಯ ರೈತರ ಜಮೀನಿಗೆ ನಿಗದಿತ ರೇಟ್ ಫಿಕ್ಸ್. ಹಸಿರು ಸೇನೆ ರೈತ ಚಿಕ್ಕೋಡಿಯಲ್ಲಿ ಬೃಹತ್ ಪ್ರತಿಭಟನೆ. ಈಗಾಗಲೇ ಗುಟ್ಟೂರದಿಂದ ಕಾಗವಾಡ ರಸ್ತೆ ಪ್ರಾರಂಭಗೊಂಡಿದ್ದು, ಆ ರಸ್ತೆಗೆ ರೈತರು ಜಮೀನು ಬಳಕೆಯಾಗುತ್ತಿದ್ದು, ಇದಕ್ಕೆ ಸರ್ಕಾರ ಕೊಟ್ಟಿರುವ ಅತಿ ಕಮ್ಮಿ ರೇಟ್ ಬಗ್ಗೆ ರೈತರಿಗೆ ತುಂಬಾ ಅಸಮಾಧಾನವಾಗಿದ್ದು, ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಅಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಬಸವ ಸರ್ಕಾರದಲ್ಲಿ ನಿಗದಿತ ರೇಟ್ ಹೇಳಲಾಗಿತ್ತು. ಈ ಹೋರಾಟದ ಮುಖ್ಯ ಉದ್ದೇಶವಾಗಿದ್ದು, ಯಾರ್ಯಾರು ಜಮೀನಿನ ರಸ್ತೆಗಾಗಿ ಸರ್ಕಾರದವರು ಆ ಭೂಮಿಗೆ ಅತಿ ಹೆಚ್ಚಿನ ದರ ಕೊಡಬೇಕು ಎಂದು ಎಲ್ಲ ರೈತ ಮುಖಂಡರು ಹಾಗೂ ಅಧ್ಯಕ್ಷರು ಒತ್ತಾಯಪೂರ್ವಕವಾಗಿ ನಿನ್ನೆ ಚಿಕ್ಕೋಡಿ ಬಸವ ಸರ್ಕಲ್ನಲ್ಲಿ ಹೋರಾಟ ಮಾಡಲಾಯಿತು. ಈ ಹೋರಾಟದಲ್ಲಿ ಎಲ್ಲ ಅಧಿಕಾರಿಗಳು ಆಗಮಿಸಿದ್ರು ಹಾಗೂ ಎಲ್ಲಿಯವರೆಗೂ ರೇಟ್ ಫಿಕ್ಸ್ ಆಗುವುದಿಲ್ಲ ಅಲ್ಲಿಯವರೆಗೂ ಯಾವುದೇ JCB, ವಿಟಾಚಿ, ಟ್ರ್ಯಾಕ್ಟರ್ ಯಾವುದೇ ಕೆಲಸ ಮಾಡಬಾರದು ಎಂದು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಚಿಂಚಣಿ ಹಾಗೂ ಕಮತ್ಯಾನಟ್ಟಿ ಹಾಗೂ ಚಿಕ್ಕೋಡಿ ಮಠಾಧೀಶರು ಮಾತನಾಡಿದರು. ಎಲ್ಲಿಯವರೆಗೂ ರೈತರ ಹೋರಾಟ ಪ್ರಾರಂಭವಿದೆಯೋ ಅಲ್ಲಿಯವರೆಗೂ ನಾವು ಇದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಿಂದ ಸಾವಿರಾರು ರೈತರು ಆಗಮಿಸಿದರು. ಸಾವಿರಾರು ಸಂಖ್ಯೆಯಲ್ಲಿದ್ದ ರೈತರಿಗೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಪೊಲೀಸ್ ಪಡೆ ಶಾಂತ ರೀತಿಯಿಂದ ಹೋರಾಟ ಮಾಡಲಾಯಿತು. ಅದಕ್ಕಾಗಿ ಈ ಹನುಮಾನ್ ಏತ್ ನೀರಾವರಿ ಯೋಜನೆ ಸಾಹೇಬ್ರ ನಾವೆಲ್ಲ ಅಧಿಕಾರಿಗಳ ನೀವು ಫೈಲ್ ಮಾಡಿ ಕಳಿಸಿರ್ಬೋದ. ಆ ಯೋಜನೆಯನ್ನ ಸಾಂಕ್ಷನ್ ಯಾರು ಮಾಡ್ಕೊಂಡ್ಬರೋರ ಇಲ್ಲ, ನಾವ MD ಆಫೀಸ್ಗೆ ಒಂದು 10,000 ಜನ ಹೋಗೋಣಪ್ಪ ಅಂದ್ರು ಕೂಡ ನಾವು ಬರಾಕ್ ರೆಡಿ ಹೋಗೋಣಪ್ಪ. ಹನುಮಾನ್ ಇರಲಿ, ಮಲ್ಲಿಕಾರ್ಜುನ ಏತ್ ನೀರಾವರಿ ನಮ್ಮ ಹುಕ್ಕೇರಿ ತಾಲೂಕು ಅಲ್ಲಿ ಸುಮಾರು 15 ಹಳ್ಳಿಗಳು ಪಾಪ ಕುಟುಂಬಗಳು ಬೀದಿ ಒಳಗಿದಾವ. ಈ ಶಿವಶಕ್ತಿ ಅಚ್ಚಗಡೆ ಮತ್ತ ನಮ್ಮದ ಜೇಲ್ ಇದು CBC ಕಿನಾಲ ಹೊಸ ಕೊಟಬಾಗಿ ಏತ್ ನೀರಾವರಿ ಟೇಲ್ ಹಣ್ಣು ಮುಟ್ಟಾಗ್ತಾ ಇರಲಿಲ್ಲ. ಅವೆಲ್ಲ ಮೋಟ್ರುಗಳು ಅಲ್ಲಿ ಯಾವತ್ತು ಹೇಳ್ಕೊಂತ ಹೊಂಟಾರ. ಈ ಮೊದಲು ಹನುಮಾನ್ ಒಂದು ಮುಗಿಸೋಣ ಎಲ್ಲ ಏನಕ್ಕ ಗಜಿಬಿಜಿ ಅಕ್ಕ ಒಂದೊಂದು ಮುಗಿವೆ. ಈ ಹನುಮಾನ್ ಏತ್ ನೀರಾವರಿ ಸರ ಕೊಟ್ಟ ನಮಗೆ ಹೆಂಗ್ ಹೇಳ್ಬಾರ್ರಿ, ಫೈಲ್ ಹೋಗೈತಿ ಮುಟ್ಟೈತಿ ಅಂತ ಹೇಳಿ ಇದನ್ನ ಮಣ್ಣು ಹೇಳಿದ್ರೆ ಈಗೇನಾದ್ರು ಸ್ವಲ್ಪ ಬದಲಾವಣೆ ಆಗೈತಿ. ಏನ ರೊಕ್ಕ ಬಜೆಟ್ ಅದಕ್ಕೆ ಬಿಡುಗಡೆ ಆಗೈತೋ, ಏನ್ ಕೆಲಸ ಚಾಲು ಆಗೈತೋ. ಹನುಮಾನ್ ಏತ್ ನೀರಾವರಿ ಅಂತ ಹೇಳಿ ಆ ಹನುಮಂತನ ಹೆಸರು. ಹನುಮಂತ ಅಂದ್ರ ಬಹಳ ದೊಡ್ಡ ಬಲಿಷ್ಠ ಶಕ್ತಿ ಇರ್ತಕ್ಕಂಥವ. ಹನುಮಂತ ಒಮ್ಮೆ ಹಿಂಗ ಆಗೈತಿ ಅಂದ್ರೆ ಎದ್ದ ಮತ್ ಹೆಂಗ್ ಏನಿದೆ 20 ವರ್ಷ 30 ವರ್ಷ ಅಂತ ಅದನ್ಯಾಕೆ ನೀರಾವರಿ ಹನುಮಾನ್ ಏತ್ ನೀರಾವರಿಯನ್ನ ಯಾಕೆ ಡೌನ್ ಮಾಡಿರಿ? ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಅವರು, ಜಿಲ್ಲಾ ಉಸ್ತುವಾರಿ ಅವರು, ಐವರ ಸಾಹೇಬರು ತಾವೆಲ್ಲ ಶಾಸಕರು ಪೂಜೆ ಕೂಡ ಮಾಡಿರ್ತಕ್ಕಂಥದ್ದು. ಪೂಜೆ ವರ್ಕ್ ಪ್ರಾರಂಭ ಆದ್ರೆ ಪೂಜೆ ಮಾಡ್ಬೇಕಾಗತ್ತೆ. ಬಜೆಟ್ ಲೊಕೇಶನ್ ಆಗಿ ಬಜೆಟ್ ಬಿಡುಗಡೆ ಆಗಿ ಟೆಂಡರ್ ಆದ್ರೆ ಒಳಗಿದ್ರೆ ಹೋದ್ರೆ ಪೂಜೆ ಮಾಡ್ಬೇಕಾಗತ್ತೆ. ಅಜ್ಮಸ್ ಪಂಚಾಯತ್ ಪೂಜೆ ಮಾಡ್ತಕ್ಕಂಥದ ದಯವಿಟ್ಟು ಈ ಶಾಸಕರು ಹವ್ಯಾಸನ ಬಿಟ್ಟು ಏನ ಹನುಮಾನ್ ಏತ್ ನೀರಾವರಿ ಎತ್ತಿ ಪೂಜೆ ಮಾಡಿರೋದಂತದ್ದು ಬಹುಶಃ ರೊಕ್ಕ ಬಿಡುಗಡೆ ಆಗಿ ಕೆಲಸ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ತಿಳ್ಕೊಂಡಂಗೆ ಅನಿಸ್ತದೆ ನಮಗೆ. ಅದೇನೈತೆ ಅವ್ರು ಹೇಳ್ಬೇಕಾಕತಿ ಕೇಳೋಣ. ಯಾಕಂದ್ರೆ ನಮಗೆ ಪಕ್ಕ ಗೊತ್ತಿರೋದಿಲ್ಲ. ನಮ್ಮ ಸಾಹೇಬ ಬಹಳ ಒಳ್ಳೆಯವ್ರ ಪಾಪ. ಅವರ ಮೊನ್ನೆ ಅವ್ರ ಮನೆಯಲ್ಲಿ ಸ್ವಲ್ಪ ತೊಂದರೆ ತಿರ್ಕೋ ಅಂತ ತೊಂದರೆ ಆಗಿ ಅವರು ಕೂಡ ಸ್ವಲ್ಪ ಟೆನ್ಷನ್ ದಲ್ಲಿದ್ದಾರೆ. ಅವ್ರಿಗೆ ಯಾಕಂದ್ರೆ ಬಹಳಷ್ಟು ಒಳ್ಳೆ ಈ ಆಫೀಸರ್ ಬರಾಂತರನ ಸಾಹೇಬ ಸ್ವಲ್ಪ ನಮ್ಮಲ್ಲಿ ಎಲ್ಲ ಒಂದಿದ್ದು ಛಲವನ್ನ ಈ ನೀರಾವರಿ ಯೋಜನೆಗಳು ಬಂದದ ಗಂಭೀರತೆ ಬಂದ ಜೋರಾಗಿ ಚಪ್ಪಾಳೆ ತಟ್ಟೆ ಅವ್ರಿಗೆ ಇರಲಿ. ಈ ಕರ್ಗಾನ ನೀರಾವರಿ ಇರಲಿ, ಅಚ್ಚಗಡೆ ಅಲ್ಲಿ 39 ಕೆರಿ ಅವು ಹಂಗಾಗಿ 10 ವರ್ಷ ವಿಳಂಬ ಆಗಿತ್ತು. ನಮ್ಮ ಗುರುಜಿ ನಾನೆಲ್ಲ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವು. ನಾಮ ಕಂಟಿ ಕಡ್ತು ಇಲ್ಲ ಗುರುಗಳು ಸರ. ನಿಜವಾಗಿಯೂ ನಾವು ಸ್ವತಃ ಹೋಗಿ ಸಹಕಾರ ಕೊಟ್ಟ ಎಲ್ಲ ಅಧಿಕಾರಿ ವರ್ಗ ನಮ್ಗೆ ಸಹಕಾರ ಕೊಟ್ಟದ. ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ, ಯಾಕಂತಂದ್ರೆ ನಮ್ಮೆಲ್ಲ ವಿಡಿಯೋಗಳನ್ನ ಪ್ರತಿಯೊಂದು ಮಾತುಗಳನ್ನ ಸರ್ಕಾರ ಮಾಡಿದ್ರು ಈಗಾಗಲೇ ಚರ್ಚೆ ಆಗ್ಲಿಕ್ಕತ್ತದ. ಜಿಲ್ಲಾಧಿಕಾರಿಗಳು ಎಷ್ಟು ನೋಡ್ಲಿಕ್ಕತ್ತಾರ. ನೀವು ಮಾತಾಡ್ರಿ, ಏನ್ ಮಾತಾಡ್ರಿ ಅಂತಂದ್ರ ಯಾವ್ದಾದ್ರು ಅಧಿಕಾರಿ ತಪ್ಪು ಮಾಹಿತಿ ಕೊಟ್ಟಾಗ ಪ್ರಶ್ನೆ ಮಾಡಿ ಮಾತನಾಡೋ ಬರದೊಳಗ ಟೀಕೆ ಸರಿಯಲ್ಲ. ಇವತ್ತ ನಾಡಿನ ಹೆಸರಾಂತ ಪರಮ ಪೂಜ್ಯರು ಮಾತನಾಡಿದ್ರು. ಯಾವ ರೀತಿಯಾಗಿ ಶಬ್ದಗಳಿದ್ದು, ರೈತ ನಾವು ಹೆಂಗ ಸಂಘಟಿತರಾಗಬೇಕು, ಗಟ್ಟಿ ಆಗಬೇಕು, ನಾಳೆ ನಮ್ಮ ಮತ ಚಲಾವಣೆ ಮಾಡುವಾಗ
ಸಂಸ್ಕಾರಯುತ ನಮಗೆ ಕೆಲಸ ಮಾಡಿದಂತ ವ್ಯಕ್ತಿ ಜೊತೆಗೆ ನೀವು ನಿಲ್ರಿ ಅಂತ ಹೇಳಿದ್ರು ಪಕ್ಷಾತೀತವಾಗಿ. ನಮ್ಮ ಹೋರಾಟ ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ, ಬಸವಾದಿ ಪ್ರಮುಖರ ಚಿಂತನೆಯಲ್ಲಿ, ಪ್ರೊಫೆಸರ್ ಶಕ್ತಿಯಾಗಿರ್ತಕ್ಕಂಥ ನಮ್ಮವರಾದ ಚನ್ನಪ್ಪನ ಪೂಜಾರಿ ಅವರಲ್ಲಿ, ಶಶಿಕಾಂತ್ ಗುರೂಜಿ ಅವರಲ್ಲಿ ಭಕ್ತಿ ಶರಣುಗಳನ್ನು ಸಲ್ಲಿಸಿ, ಹಾಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ಹಾಗೂ ಎಲ್ಲ ಅಧಿಕಾರಿಗಳೇ, ತಮಗೆಲ್ಲರಿಗೂ ಶರಣು ಶಿವಶರಣಾರ್ಥಿಗಳು. ಯಾರು ಕ್ಯಾಕಿ ಗಿಕ್ಕಿ ಹೊಡೆಯಕ್ಕೆ ಹೋಗ್ಬಿಟ್ಟು ಅದನ್ನು ಸ್ಪಷ್ಟವಾಗಿ ಮೊದಲಿಗೆ ನಾನು ಹೇಳಿ ನನ್ನ ಭಾಷಣವನ್ನ ಪ್ರಾರಂಭಿಸ್ತೇನೆ. ಈಗ ತಾನೇ ನಮ್ಮ ಎಲ್ಲ ರೈತ ಮುಖಂಡರು ಮಾತನಾಡಿದ್ರು, ಯಾರ ಕುರಿತು ಯಾವುದಕ್ಕಾಗಿ ಅನ್ನುವಂಥದ್ದನ್ನ ಎಲ್ಲವನ್ನ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಇಲ್ಲಿ ಬೈಪಾಸ್ ರಸ್ತೆ ಹೋಗ್ತಾ ಇದೆ, ಸುಮಾರು 150 ಎಕರೆ ಭೂಮಿ ಏನಾದ್ರೂ ಅಲ್ಲಿ ಹೋಗಬಹುದು. ಇವತ್ತು ಆಗಲೇ ನಮ್ಮ ವಕೀಲರು ಹೇಳಿದ ಹಾಗೆ 1 ಗುಂಟೆಗೆ ನೀವು 1 ಕೋಟಿ ಕೊಡಬೇಕು ಅನ್ನುವಂತ ಮಾತನ್ನ ನಮ್ಮ ವಕೀಲರಾಗ್ಲೇ ಹೇಳಿದ್ರು. ಇವತ್ತು ನಮ್ಮ ರೈತರಿಗೆ 1 ಗುಂಟೆಗೆ 80,000 ರೂಪಾಯಿನ ಇವರು ನಿಗದಿ ಮಾಡಿದ್ದಾರೆ ಸರ್ಕಾರದವರು. ನಾನು ಆಫೀಸರ್ಸ್ ಒಂದು ಮಾತು ಕೇಳ್ತೇನೆ, ನೀವು ನಮಗ್ ಗುಂಟೆಗೆ 90,000 ಕೊಡ್ರಿ, ನಮಗ್ ಗುಂಟೆಗೆ ನೀವು 10 ಕೋಟಿನ ಕೊಡ್ರಿ, ಖರೆ ನಾವೊಂದ್ ಮಾತೇನ್ ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂದ್ರ, ನೀವೇನು ನಮ್ದು 150 ಎಕರೆ ತಗೊಳಕತ್ತೀರಲ್ಲ, ಆ 150 ಎಕರೆ ನಮಗ್ ಬಾಜು ಇಸುದು ಕೊಡ್ರಿ, 150 ಎಕರೆ ನೀವು ತಗೊಂಡ್ಬಿಡ್ರಿ, ನಮಗ್ ₹1 ಕೊಡ್ಬೇಡ. ಆ 150 ಎಕರೆ ಏನ್ ರೋಡಿಗೆ ಏನು ತಗೊಳಕತ್ತೀರಲ್ಲ ನೀವು, ಇಲ್ಲಿ ಪಕ್ಷದ ಹಾಗೂ ಇವೆಲ್ಲ ಅಧಿಕಾರಿಗಳು ಇವತ್ತಿನ ದಿನ ಈ ವೇದಿಕೆಯಲ್ಲಿದೆ. ನಾವು ಕೇಳ್ತಾ ಇರೋದಿಷ್ಟೇ, ಇವತ್ತು ರೈತ ಬದುಕೋದು ಕೇವಲ ಭೂಮಿ ಮೇಲೆ ಹೊರತಾಗಿ ನಮ್ಗೆ ಯಾವುದೇ ಸರ್ಕಾರದವರು 1 ನಯಾ ಪೈಸೆ ಕೊಟ್ಟಿಲ್ಲ, ನಮ್ಮ ನಯಾ ಪೈಸೆ ಅವಶ್ಯಕತೆ ಇಲ್ಲ. ನಾನು ಎಲ್ಲ ನಾಳಿನ ಜನಪ್ರತಿನಿಧಿಗಳಿಗೆ ನಾನೊಂದು ಮಾತು ಹೇಳ್ತೇನೆ, ನಮ್ಮ ರೈತರಿಗೆ ನೀವು ಸಾಲ ಪರಿಹಾರ ಮಾಡೋದು ಬೇಡ, ನಮ್ಮ ರೈತರಿಗೆ ನೀವು ಸರ್ಕಾರದಿಂದ ಗೊಬ್ಬರ ಕೊಡೋದು ಬೇಡ, ನಮ್ಮ ರೈತರಿಗೆ ಹಂಗ ಹಿಂಗ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ರೈತರಿಗೆ 12 ತಾಸು ಲೈಟ್ ಕೊಡ್ರಿ, 12 ತಾಸು ನೀರು ಕೊಡ್ರಿ, ನಿಮ್ಮ ಸರ್ಕಾರಕ್ಕೆ ನಾವೇ ರೊಕ್ಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ, ನಾವೇ ಕೊಡ್ತೇವೆ. ನೀವು ನಮ್ಮನ್ನ, ನಾವು ಅವ್ರ ಭಿಕ್ಷೆ ಒಳಗಿಲ್ಲ, ನಮ್ಮ ಭಿಕ್ಷೆ ಒಳಗೆ ಅವ್ರದ. ನಾವು ಅವ್ರಿಗೆ ಅನ್ನ ಕೊಟ್ಟು ಸಾಕಾಗತ್ತೆ ಹೊರತಾಗಿ ನಮ್ಗೆ ಯಾವುದೇ ರಾಜಕಾರಣಿಗಳು ರೈತನಿಗೆ ಅನ್ನ ಕೊಟ್ಟಿಲ್ಲ, ನಾವು ಅವರಿಗೆ ಅನ್ನ ಕೊಟ್ಟು ಸಾಕಾಗತ್ತೀವಿ. ಅವರು ನಮ್ಮ ಭಿಕ್ಷೆ ಒಳಗಿದ್ದಾರೆ ಹೊರತಾಗಿ ನಾವು ಅವರ ಭಿಕ್ಷೆ ಒಳಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ರೈತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಹಕ್ಕ ಐತಿ ಶಾಲೆಗೆ ಅಂತಂದ್ರ ಇಲ್ಲೆಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ನಮ್ಗೆ ರಿಕ್ವೆಸ್ಟ್ ಮಾಡಿ ಗೊತ್ತಿಲ್ಲ ಈ ಶಾಲೆಗೆ ಆಡ ರೇಟ್ ನಮಗ್ ಕೊಟ್ರ ನಾವು ಈಗಾಗಲೇ ಕೊಡಾಕ್ತಾ ಇರೋದು. ಅದ್ರ ಒಳಗ ಸುಮಾರು 1 ಗುಂಟೆಗೆ 85 ರಿಂದ 90 ಲಕ್ಷ ರೂಪಾಯಿ 1 ಗುಂಟೆ 1000 ಮಾಡಿ ಕಳ್ಸಾರ. ಅದ್ರ ರೇಟ್ ಹೆಚ್ಚಾಗ್ತೈತೆ ಅಂದ್ರೆ ನ್ಯಾಷನಲ್ ಹೈವೇದಾರ ಅದನ್ನ ತಿರುಗಿ ಕಳ್ಸಾರ. 10,000 ತಾವ್ ಏನ್ ಹೇಳಿದ್ರಿ, 4 ಚತುಷ್ಪದ ಮಾಡತ್ತೀರಿ. ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಕಾಗವಾಡಕ್ಕೆ ಬಂದಾಗ ನಮ್ಮ ಆಗಿನ ಸಂಸದರಾದಂತ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಹೇಳಿದ್ರು, ಮಾಡೋದು ರಸ್ತಾ ಮಾಡಕತ್ತೀರಿ, 2 ಮಾಡಕ್ ಹೋಗ್ಬೇಡ್ರಿ, 6 ವೇ ಮಾಡಿ, ಹೋಗೋದು 2 ಬರೋದು 2 ಪ್ಲಸ್ ಸರ್ವಿಸ್ ರೋಡ್. ಅದಕ್ಕೆ ಅದ್ರ ಪ್ರಕಾರ ಈ DPR ರೆಡಿ ಮಾಡಿದ್ವಿ. ಅದಕ್ಕೆ ನಾವೇನ್ ಕೇಳಕತ್ತೀವಿ, ತಾವ್ ಏನ್ ಇವತ್ತು 85 ರಿಂದ 90 ಲಕ್ಷ ರೂಪಾಯಿ 1 ಗುಂಟೆ ತಾವು ಮಾಡಿ ಕಳಿಸಿದ್ರಿ, ಅದ್ರ ಸರಿ ಸಮಾನವಾಗಿ ಸುಮಾರು 1 ಗುಂಟೆಗೆ 1 ಕೋಟಿ ರೂಪಾಯಿ ನಾವು ಕೇಳಕತ್ತೀವಿ. ಮತ್ತ ನಾವು ಶಾಶ್ವತವಾಗಿ ನಮ್ಮ ಜಮೀನು ಕಳ್ಕೊಬಿಡ್ತೀವಿ. ಇದಲ್ದ ನಾಳೆ ನೀವು ಮತ್ತೆ ಟೋಲ್ ನಾಕಾನ ಕುಣ್ಸಾವ್, ನಾವು ರೈತರ ಟ್ರ್ಯಾಕ್ಟರ್ ಹೋಗ್ಬೇಕಂದ್ರೆ, ವಕೀಲರು ಹೋಗ್ಬೇಕಂದ್ರೆ ನಿಮ್ಗೆ ಟೋಲ್ ಕೊಟ್ಟ ಹೋಗ್ಬೇಕು. ಏನ್ ಹಂಗ ಹೋಗ್ತೀವಿ? ಟೋಲ್ ಕೊಟ್ಟ ಹೋಗಿ. ಈಗ ನಾವು ಇಪ್ಪನಿಗಾಗ್ಲಿ ಕಬ್ಬುರ್ಗಾಗ್ಲಿ ಹೋಗ್ಬೇಕಂದ್ರೆ ಟೋಲ್ ಕೊಟ್ಟ ಹೋಗ್ತೀವಿ. ಅದ್ರ ಸಲುವಾಗಿ ಅಲ್ಲಲ್ಲ ರೈತರಿಗೆ ಈಗ ನಾವು ನ್ಯಾಷನಲ್ ಎಲ್ಲ ರೈತರಿಗೆ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣಾರ್ಥಿಸಿ ಆಗಾಮಿ ಶರಣ ಬಂಧುಗಳೇ, ರೈತರೇ, ತಾಯಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಅಧಿಕಾರಿಗಳು ಕೂಡ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಹೇಳಿದರು. ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ದರವನ್ನು ಕೂಡ ಅವರಿಗೆ ನಮ್ಮ ಚೆನ್ನ ಪೂಜಾರಿ ಅವರು ಮತ್ತು ಗುರೂಜಿಯವರು ಹೇಳಿದ್ದಾರೆ. ಇಲ್ಲಿ ಏನಾಗೈತೆ ಅಂದ್ರೆ ಚಿಕ್ಕೋಡಿ ಬೈಪಾಸ್ 7-8 ಕಿಲೋಮೀಟರ್ ಏನಿವರು ತಗೊಂಡಿದ್ದಾರೆ. ಈ ಹಾಲಟ್ಟಿ ಭಾಗಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರು ತಗೊಂಡಿಲ್ಲ
ಆ ನೋಟಿಸ್ ಅನ್ನು ಬಾಗಿಲು ಹೆಚ್ಚು ಕಾಣ್ತದೆ ನಿಮಗೆಲ್ಲ ಮನೆ ಬಾಗಿಲಿಗೆ. ಈ ಕಡೆ ನಾವು ಬಸವನಗರಿ ಬರ್ತದೆ, ಅಲ್ಲಿ ಏನು ನೋಟಿಸ್ ಅನ್ನ ಇವರು ಕೊಟ್ಟಿಲ್ಲ. ಅಲ್ಲಿ ಬಹಳಷ್ಟು ಪ್ಲಾಟ್ ಬರ್ತಾವ. ಅಲ್ಲಿ ಒಂದೊಂದು ಪ್ಲಾಟಿಗೆ 25-30 ರೂಪಾಯಿಗಳನ್ನ ಅವ್ರು ತಗೊಂಡು ಪ್ಲಾಟ್ಗಳನ್ನು ಖರೀದಿ ಮಾಡಿದ್ದಾರೆ. ಅವ್ರಿಗಿನ್ನ ಯಾರಿಗೂ ನೋಟಿಸ್ ಹೋಗಿಲ್ಲ. ಈಗ ನೋಟಿಸ್ ಬಂದು ಅವ್ರಿಗೆ ಮಾಲೆ ತೆಗೆದು ಕಟ್ಟ. ಅದಕ್ಕಾಗಿ ಇವತ್ತೇನೋ ಅಂಕಲಿಗೆ ನೀವು ಅಲ್ಲಿ ರೈತರಿಗೆ ಭೂಮಿ ತೆಗೆದುಕೊಂಡು ಹೋಗಿ ಹಣ ಕೊಟ್ಟಿದ್ದೀರಿ, ಆಮೇಲೆ ಸಿಗುಪ್ಪಿಗೆ ಅಲ್ಲಿ ರೈತರಿಗೆ ಹಣ ಕೊಟ್ಟಿದ್ದೀರಿ. ಆ ಹಣವನ್ನು ಕೂಡ ಈ ಚಿಕ್ಕೋಡಿ ಜಿಲ್ಲೆಯ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಭೂಮಿಗೆ ಅಷ್ಟು ಹಣ ಇಲ್ಲ. ಅದಕ್ಕಾಗಿ ಈಗಾಗಲೇ ಚುನಾವಣಾ ಪೂಜಾರಿ ಹೇಳಿದರು, 1 ಎಕರೆ 10 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಆಗ್ತದೆ. ನಮ್ಮ ವಕೀಲರು ಹೇಳಿದ್ರಿ, 1 ಗುಂಟೆಗೆ 1 ಕೋಟಿ ಕೊಟ್ಟು ಕೊಡ್ಬೇಕಂತ ಹೇಳಿದ್ರು ಅವ್ರು. ಅಷ್ಟು ಕಿಮ್ಮತ್ತು ಮುಂದಿನ ದಿನಮಾನದಲ್ಲಿ ಈ ಚಿಕ್ಕೋಡಿ ಭೂಮಿ ಆಗ್ತದೆ. 1 ಎಕರೆ ಇದ್ದವನ ದೊಡ್ಡ ಸಾಹುಕಾರ ಆಗ್ತಾನ, ಉಳಿದವ್ರು ಯಾರು ಸಾಹುಕಾರ ಆಗೋದಿಲ್ಲ. ಮುಂದೆ 1 ಎಕರೆ ಹೊಲ ಇದ್ದವ ದೊಡ್ಡ ಸಾಹುಕಾರ ನಮ್ಮ ದೇಶದೊಳಗೆ. ಅದಕ್ಕಾಗಿ ನಮ್ಮ ರೈತರು ಭೂಮಿ ಕೊಡ್ಲಿಕ್ಕಿಲ್ಲ ಅನ್ನಂಗಿಲ್ಲ, ಭೂಮಿ ಕೊಡ್ತೀವಿ ಅಂತಾರ. ಬಿಟ್ಟಿ ಒಳಗೆ ಭೂಮಿನೇ ಕೊಡಂಗಿಲ್ಲ ಅಂದಾರ ಅವರು. 4 ಕೋಟಿ ಕೊಟ್ಟು ಕೊಡಂಗಿಲ್ಲ, 5 ಕೋಟಿ ಕೊಟ್ಟು ಕೊಡಂಗಿಲ್ಲ. ನಾವು ಭೂಮಿ ಬೇಕಂತ ಅವ್ರು ಹೇಳಿದ್ದಾರೆ. ನಮ್ಮ ರೈತರು ಭೂಮಿ ಕೊಡ್ತೀವಿ, ಯೋಗ್ಯ ಬೆಲೆಯನ್ನು ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಆದರೆ ಪ್ರಾಧಿಕಾರದವರು ಇವತ್ತು ಇಲ್ಲಿ ಟ್ರ್ಯಾಕ್ಟರ್ ಅಡ್ಡಾಡ್ತವೆ, ಕಬ್ಬಿ ಟ್ರ್ಯಾಕ್ಟರ್ ಅಡ್ಡಾಡ್ತಾವ ಅಂತ ಹೇಳಿದ್ರು ಅವ್ರು. ಇಲ್ಲಿ ಬೈಪಾಸ್ ಒಳಗೆ ಕಬ್ಬು ರೈತರು ಬೆಳೆದ್ರೆ ಅಡ್ಡಾಡುವ, ಕಬ್ಬು ಬೆಳಗ್ಗೆ ಅಡ್ಡಾಡ್ತಾವ ಟ್ರ್ಯಾಕ್ಟರ್ಗಳು. ಯಾವ ಕಬ್ಬು ಬೆಳಗ್ಗೆ ಅಡ್ಡಾಡ್ತೇವೆ ಟ್ರ್ಯಾಕ್ಟರ್ಗಳು. ಹೌದು, ಅದಕ್ಕಾಗಿ ಇದು ಹೋಗು ಬರುವಾಗ ಅಷ್ಟೇ ಇದೆ ಬೈಪಾಸ್ ಹಾಕಿದ್ರೆ. ಚಿಕ್ಕೋಡಿಗೆ ಏನು ಬಹಳ ಲಾಭ ಇಲ್ಲ. ಇಲ್ಲಿ ನಮ್ಮ ಹಾಲೆಟ್ಟವ್ರಿಗೂ ಲಾಭ ಇಲ್ಲ, ಬಸವನಗಡ್ಡೆಗೂ ಲಾಭ ಇಲ್ಲ. ಮುಂದೆ ಹೋಗೋರಿಗೆ, ಬೆಂಗಳೂರು ಹೋಗೋರಿಗೆ, ಬೆಳಗಾವ್ ಹೋಗೋರಿಗೆ, ಈಗ ಬಿಜಾಪುರ ಹೋಗೋರಿಗೆ ಯಾವ್ದು ಲಾಭ ಇದೆ? ಚಿಕ್ಕೋಡಿಗಿನ ಲಾಭ ಇದೆ ಬೈಪಾಸ್. ಅದಕ್ಕಾಗಿ ನಮ್ಮ ಭೂಮಿ ಕೊಡ್ತೀವಿ, ಆದರೆ ಯೋಗ್ಯ ಬೆಲೆಯನ್ನು ಕೊಡಬೇಕಾಗ್ತದೆ ರೈತರಿಗೆ. ಅದಕ್ಕಾಗಿ ನಮ್ಮ ಚುನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಹಾರೋಗೇರಿ 1 ಪ್ಲಾಟ್ 30-40 ಪ್ಲಾಟಕ್ಕೆ 1 ಕೋಟಿ ರೂಪಾಯಿ ಕೊಟ್ಟರು ಕೊಡುವರು. ಅಲ್ಲಿ ಹಾರೋಗೇರಿ ಸಣ್ಣ ಹಳ್ಳಿ ಅಂದ್ರೂ ಕೂಡ ಅದೇ ಸಾದಾ ಇಲ್ಲ. ಮತ್ತು ಹಾರೋಗೇರಿ ಅವ್ರು ಹಾರೋಗೇರಿ ಬಂದ ನಮ್ಮ ಶಶಿಕಾಂತ್ ಗುರೂಜಿ ಅವರು ಬಂದು ಅಲ್ಲಿಂದನೇ. ಅದಕ್ಕಾಗಿ ನಮ್ದು ಈಗ ಇರೋದೇ 450 ಮೀಟರ್ ಬ್ರಿಡ್ಜ್. ಅದ್ರ ಬದಲಾಗಿ ನಾವು ಅದನ್ನ 850 ಮೀಟರ್ ಬ್ರಿಡ್ಜ್ ಕಟ್ಟಾತೀವಿ. ಅದ್ರ ಉದ್ದೇಶ ಏನಂದ್ರೆ ಅದನ್ನ ಅಷ್ಟು ದೊಡ್ಡ ಕಟ್ಟಿದ್ರೆ ಜನರದು ಭೂಮಿ ಮುಳುಗುದಿಲ್ಲ. ಅವಾಗ ಇಲ್ಲಾಂದ್ರೆ ಆ ಊರೇ ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಮ್ಮ ಆರ್ಥಿಕವಾಗಿನೂ ಪ್ರಾಬ್ಲಮ್ ಆಗ್ತದೆ, ಜನರದು ಭೂಮಿನೂ ಹೋಗ್ತದೆ. ಅದನ್ನ ನಾವು ಹೋಗ್ಲಾಡಿಸ್ಲಿಕ್ಕೆ ದೊಡ್ಡ ಬ್ರಿಡ್ಜ್ ಮಾಡಿ ನೀರು ಸರವಾಗ ಹೋಗುವಂತ ಮಾಡಿ ಅಂತ ಟೆಕ್ನಿಕಲ್ ಅದನ್ನ ಎಕ್ಸ್ಪರ್ಟ್ ನಾವು ಪರಿಗಣನೆ ತಗೊಂಡು ಅಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಿ ಅದನ್ನು ಭೂಮಿ ಉಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀವಿ. ಎರಡನೇದು ಚಿಕ್ಕೋಡಿಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಸರಿ ನಮ್ಮ ಉನ್ನತ ಅಧಿಕಾರಿಗಳು ಬಂದು ಸುಮಾರು 100 ಫೂಟ್ ಅಷ್ಟು ನಾವು ಅಲ್ಲಿ ಅಡಿಯಲ್ಲಿ ತೆಗೆದು ಅಲ್ಲಿ ನಾವು ಸಾಧ್ಯ ಆದಷ್ಟು ಫಲವತ್ತಾದ ಭೂಮಿಯಲ್ಲಿ ಹೋಗ್ಲಾರ್ದಂತ ಪರಿಗಣನೆ ತಗೊಂಡಿದ್ವಿ. ಅದ್ರ ಈಗ ತಮ್ಗೆ ಗೊತ್ತಿರ್ಬೋದು, ಬೈಪಾಸ್ ಈ ಕಡೆ ಹೊರಗಡೆ ಬರುವಂತ ಪ್ರಾಮಾಣಿಕ ಪ್ರಮೇಯ ಅಲ್ಲಿ ಒಂದು 5-10% ಫಲವತ್ತಾದ ಭೂಮಿ ಹೋಗ್ಯದ. ಮಿಕ್ಕಿದ ಸಾಧ್ಯ ಆದಷ್ಟು ನಾವು ಅದನ್ನ ಪ್ರಯತ್ನ ಪಟ್ಟಿದ್ವಿ. ಈಗ ಇದಕ್ಕೆ ಬೆಲೆ ಕೊಟ್ಟದ್ದು ಬಿಟ್ಟಿದ್ರೆ ಈಗ ನಮ್ಮ ಸಕ್ಷಮ ಪ್ರಾಧಿಕಾರಗಳ ಸಂಕಾಮಿ ಸರ್ ಆಲ್ರೆಡಿ ಅದನ್ನ ಮಾಡಿದಾರ. ಅವರು ಸಾಕಷ್ಟು ಅದ್ರ ಬಗ್ಗೆ ಪ್ರಯತ್ನ ಮಾಡ್ಯಾರ. ಇದನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇದನ್ನ ತಮ್ಮ ಬೇಡಿಕೆಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿಸಿ ನಾವು ದಿಲ್ಲಿ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡ್ಲಿಕ್ಕೆ ಅದನ್ನ ಅವರಿಂದ ಪ್ರಸ್ತಾವನೆ ತರಿಸಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅದನ್ನ ಮತ್ತೆ ನೆಕ್ಸ್ಟ್ ಟೈಮ್ ಗಮನಿಸ್ಕೊಂಬ ಇದನ್ನ ಹೇಳಿ ನಾನು ನನ್ನ ಸರ ನಮ್ಮ ಭೂಮಿಗೆ ನಮ್ಮ ಜೋಡಿ ರೈತರು ಕೂಡ ಚರ್ಚೆ ಮಾಡೋ ಮಟ್ಟ JCB ಇಟಾಗಿ ಏನಾರು ತಗೊಂಬಂದ್ರ ನಿಮ್ಮ ಜೀಲ್ತಾ ಇರಲಿ ಬರಾಕ್ತಾ ಇರ್ತೀವಿ ಅನಕ ಮಠ ಯಾವ್ದು ಅಲ್ಲಿ ಹೊಡಿ ಬಿಡಂಗಿಲ್ಲ. ಇದು ನಿಮ್ಗೆ ವಾರ್ನಿಂಗ್, ಮನೆಯಲ್ಲ ವಾರ್ನಿಂಗ್. ಇದು ನಾವು ಮಾಡೋರು ದಯವಿಟ್ಟು ಎಚ್ಚರದಾಗ ಇಟ್ಕೋಬೇಕು. ನೀವು ಯಾವ ಜೀವಕ್ಕೆ ಹಾಕ್ತಿರ್ ಬರ್ತೀರಿ ಕರೆ ನಮ್ಮ ಭೂಮಿ ತಾಯಿನ ಕೊಡಂಗಿಲ್ಲ, ಪ್ರಮಾಣ ಮಾಡಿ ಹೇಳ್ತೀವಿ, ಎಚ್ಚರ ಇರಬೇಕು. ಆಯ್ತು, ಧನ್ಯವಾದ. ನಾವು ಅದರ ಯಾವುದೇ ಫೋರ್ಸ್ಫುಲ್ ಮಾಡಾಕಿಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ರೈತರಿಗೋಸ್ಕರ ಮಾಡಾಕ್ತೀವಿ. ಈಗ ತಾವು ಗೊತ್ತಿರ್ಬೋದು, ಬಿಜಾಪುರದಿಂದ ಅಥಣಿವರೆಗೆ ಮಾಡಿದ್ದು ಬರೀ ಬೀಸ್ಕೋತ ರಸ್ತೆಯನ್ನಾಗಿ ಮಾಡಿದ್ದೀವಿ. ಇಲ್ಲಿ ಜನಪ್ರತಿನಿಧಿಗಳು ಹಾಗೂ ಇಂಥ ಪ್ರಮುಖರೆಲ್ಲ ಸೇರಿ
ಇದು ರೈತರಿಗೆ ಕಬ್ಬು ಸಾಗಿಸ್ಲಿಕ್ಕೆ ಅನ್ಯಾಯ ಆಗ್ತದೆ. ಇಲ್ಲಿ ಚತುಷ್ಪಥ ರಸ್ತೆಯನ್ನು ಮಾಡ್ತೀವಿ. ಸುಮಾರು 16 ಸಕ್ಕರೆ ಕಾರ್ಖಾನೆಗಳಿದಾವ. ಅವ್ರಿಗೆ ಸಪ್ರೇಟ್ ಮಾಡ್ಲಿಕ್ಕೆ ನಮಗೆ 7 ಮೀಟರ್ ಬೇಕಾಗಿತ್ತು. ಅದ್ರ ಬದಲಿ ನಾವು 18 ಮೀಟರ್ ನಾವು ರಸ್ತೆ ನಿರ್ಮಾಣ ಮಾಡಕತ್ತೀವಿ. ಎರಡೂ ಬದಿಗೆ ಸರಾಗವಾಗಿ ಕಬ್ಬಿನ ಟ್ರಾಲಿ ಹೋಗುವಂಗ ಆ ಉದ್ದೇಶದಿಂದನೂ ನಾವು ಅದನ್ನ ಪರಿಣಾಮ ತಗೊಂಡ್ವಿ. ಆ 16 ಶುಗರ್ ಫ್ಯಾಕ್ಟರಿಗಳಿಗೆ ತಮ್ಮ ಕಬ್ಬನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗುವಂತ ದೃಷ್ಟಿಯಿಂದ ನಾವು ಮಾಡಾಡ್ತೀವಿ. ಇದರಿಂದ ತಮಗೆ ಇದು ಅನ್ಯಾಯ ಆಗಿದ್ರೆ ಡೆಫಿನೆಟ್ಲಿ ನಾವು ಅದ್ರ ಬಗ್ಗೆ ನಾವು ಕೈ ಹಾಕಂಗಿಲ್ಲ. ಅದು ಅಧಿಕಾರಿ ಜೊತೆ ತಮ್ಮ ಪ್ರಮುಖರ ಜೊತೆ ಅದನ್ನೆಲ್ಲ ಸಂಪರ್ಕಿಸಿ ತಾವು ಮನಗಂಡ ನಂತರನೇ ತಮ್ಮ ಒಪ್ಪಿಗೆ ನಂತರನೇ ಅದನ್ನ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಸಲ್ಲಿಸುತ್ತಾರೆ ಅನ್ನೋ ಬಗ್ಗೆ ಸಹಿತ ನಾವು ಇದನ್ನು ಮಾಡಿದ್ವಿ. ಅದಕ್ಕೆ ಅನುಗುಣವಾಗಿ ಅವರ ಅಧಿಕಾರಿಗಳನ್ನು ಸಹಿತ ನಾವು ಇನ್ಚಾರ್ಜ್ ಸಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರ್ ಅವರು ಕೂಡ ನಾವು ಕರೆಸಿದ್ದೀನಿ. ಅದೇ ರೀತಿಯಾಗಿ ಶಿವಶಕ್ತಿ ಯಾತ ನೀರಾವರಿ ಮತ್ತು ಸುಲ್ತಾನ್ಪುರ ಯಾತ ನೀರಾವರಿ ಬಗ್ಗೆ ಆಯಿತು, ಇದರ ಬಗ್ಗೆ ಕೊಟವಾಗಿ ಯಾತ ನೀರಾವರಿ ಬಗ್ಗೆ ಆಯಿತು. ಈ ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ನೀವು ಕೂಡಿ ಚರ್ಚೆ ಮಾಡೋಣ. ಅದು ಯಾವ ಸ್ಟೇಜಲ್ಲಿದೆ ಅನ್ನೋ ಬಗ್ಗೆ ಸ್ಟೇಟಸ್ ಅನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ. ನಾವು ಕೂಡಿಕೊಂಡು ಸಹಕಾರದಿಂದ ಕೈ ಜೋಡಿಸಿದಾಗ ಈ ಯೋಜನೆಗಳು ಆಗ್ತವೆ ಅನ್ನೋ ಬಗ್ಗೆ ತಮಗೆ ನಾನು ಮನವರಿಕೆಯನ್ನ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಹೇಳಿದಂಥ ಸುಲ್ತಾನ್ಪುರ ಯಾತ ನೀರಾವರಿ ಅಲ್ಲಿ ಮೈನರ್ ಇರಿಗೇಷನ್ ಮಾಡ್ತಕ್ಕಂಥ ಹುಕ್ಕೇರಿ ಅವ್ರಿಗೆ ಎಲೆಕ್ಟ್ರಿಫಿಕೇಶನ್ ಫ್ಲಕ್ಚುಯೇಷನ್ ಆಗ್ತಿರೋ ಬಗ್ಗೆ ತಾವು ತಿಳಿಸಿದ್ದೀರಿ. ಅದಕ್ಕಾಗಿ ನಾವು ಹುಕ್ಕೇರಿ ಸಹಕಾರಿ ಸಂಘ ವಿದ್ಯುತ್ ಸಹಕಾರ ಸಂಘದ MD ಅವರಾದಂತಹ ಶ್ರೀಯುತ ಕೇಮಲಾಪುರ ಅವರ ಸಹಿತ ನಾನು ಕರೆಸಿದ್ದೀನಿ. ಆ ರೀತಿ ವ್ಯತ್ಯಯ ಆಗದಂತೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತಕ್ಕಂಥದನ್ನ ಹೇಳ್ತಾ ಇದ್ದೀನಿ. ತಾವು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಮ್ಮ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.